ಮಾರ್ಪಳ್ಳಿ ಆರ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರದಲ್ಲಿರುವ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನೃಸಿಂಹ ಪೀಠ ಅತ್ಯಂತ ಪುರಾಣ ಪ್ರಸಿದ್ಧ ಹಾಗೂ ಕಾರಣಿಕ ಕ್ಷೇತ್ರವಾಗಿದೆ. ಸ್ನೇಹಿತರೆ, ತುಂಗಾ ನದಿಯ ಉಗಮದಿಂದ ಹಿಡಿದು ಕೂಡ್ಲಿಯವರೆಗೆ ಅನೇಕ ಪವಿತ್ರ ದಿವ್ಯ ಕ್ಷೇತ್ರಗಳ ಸಾನ್ನಿಧ್ಯ ಇರುವುದು ತುಂಗಾ ನದಿಯ ಪವಿತ್ರತೆ ಮತ್ತು ಮಹತ್ವಕ್ಕೆ ಸಾಕ್ಷಿಯಾಗಿದೆ. ಶೃಂಗೇರಿಯ ಶಂಕರಾಚಾರ್ಯ ಪೀಠದಿಂದ ಪ್ರಾರಂಭವಾಗಿ ಈ ತುಂಗಾ ನದಿ ಕೂಡ್ಲಿಯ ಶಂಕರಾಚಾರ್ಯ ಶ್ರೀ ಮದ್ಗುರು ಶಂಕರಾಚಾರ್ಯ ಮಠದವರೆಗೆ ಅನೇಕ ಮಠಗಳು, ದೇವಾಲಯಗಳು ಈ ತುಂಗಾ ನದಿಯ ದಡದಲ್ಲಿದೆ. ಅದೇ ರೀತಿ ಈಗ ನೀವು ನೋಡ್ತಾ ಇರುವಂಥ ಹರಿಹರಪುರದಲ್ಲಿರುವಂತಹ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನೃಸಿಂಹ ಪೀಠವು ಇಲ್ಲಿ ಇದೆ. ಸ್ನೇಹಿತರೆ, ಈ ದೇವಾಲಯದ ಬಗ್ಗೆ ಹೇಳೋದಾದರೆ, ಹಿಂದೆ ಅಗಸ್ತ್ಯ ಮಹರ್ಷಿಗಳು ಈ ಸ್ಥಳದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹವನ್ನು ತಪಸ್ಸು ಮಾಡಿ ಪಡೆದರು ಅಂತ ಹೇಳಿ ಐತಿಹ್ಯ ಇದೆ. ಅಲ್ಲದೆ ಆದಿಶಂಕರಾಚಾರ್ಯರು ಸ್ಥಾಪಿತ ಮಾಡಿರುವಂತಹ ಧರ್ಮಪೀಠವೂ ಸಹ ಇಲ್ಲಿನ ಹರಿಹರಪುರದ ವಿಶೇಷತೆಯನ್ನು ಹೆಚ್ಚು ಮಾಡಿದೆ. ಜಗದ್ಗುರು ಆದಿಶಂಕರಾಚಾರ್ಯರು ದಕ್ಷಿಣ ಯಾತ್ರೆಯಲ್ಲಿ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿಯ ಪರಿಸರ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸಿ ಶ್ರೀ ಚಕ್ರ ಮಹಾಯಂತ್ರವನ್ನು ಸ್ಥಾಪಿಸಿ ಇದರ ಮೇಲೆ ಶ್ರೀ ಶಾರದಾ ಪರಮೇಶ್ವರಿ ದೇವಿಯನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಐತಿಹ್ಯ ಇದೆ. ಸ್ನೇಹಿತರೆ, ಜೊತೆಗೆ ಈ ಕ್ಷೇತ್ರದಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡ್ತಿದ್ದಂಥ ಶ್ರೀ ಕೃಷ್ಣ ಯೋಗೀಂದ್ರರವರನ್ನು ಭೇಟಿ ಮಾಡಿ ಅವರಿಗೆ ಆಶೀರ್ವದಿಸಿ ಇಲ್ಲಿಯ ಮಠ ಸಹ ಪ್ರಾರಂಭವಾಯಿತು, ಉಲ್ಲೇಖವಾಗಿದೆ. ಹರಿಹರಪುರಕ್ಕೆ ಬಂದಾಗ ನೀವು ನೋಡಿದ್ರಲ್ಲ, ಮಠದ ಮುಂದ್ಗಡೆ 3 ದ್ವಾರದ ಮೇಲೆ ಗೋಪುರ, ಒಳ ಪ್ರವೇಶ ಮಾಡ್ತಿದ್ದಂತೆ ಬೃಹತ್ ಆಂಜನೇಯನ ವಿಗ್ರಹ ಮೂರ್ತಿ, ಅದನ್ನು ಇಲ್ಲಿ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಅಂತ ಹೇಳಿ ಕರೀತಾರೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ ಭಕ್ತ ಆಂಜನೇಯ. ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಮಾಡಿಕೊಳ್ಬಹುದು ಅನ್ನುವಂತಹ ನಂಬಿಕೆ ಇದೆ. ಹಾಗಾಗಿಯೇ ಇಲ್ಲಿಗೆ ಆಗಮಿಸಿದಂಥ ಭಕ್ತಾದಿಗಳು ಆಂಜನೇಯನಿಗೆ ಇಲ್ಲಿ ಪ್ರದಕ್ಷಿಣೆ ಮಾಡಿ ತೆಂಗಿನಕಾಯಿಯನ್ನು ಹಿಡಿದು ಅದನ್ನು ಒಡೆಯದೆ ಪ್ರದಕ್ಷಿಣೆ ಮಾಡುವಂಥದ್ದು ಮತ್ತು ಭಕ್ತಿಯಿಂದ ಬೇಡ್ಕೊಳ್ಳುವಂಥದ್ದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ತಾವು ನೋಡ್ತಾ ಇದ್ದೀರಿ ಬೃಹತ್ ಆಂಜನೇಯ. ಇಲ್ಲಿಂದ ನೋಡ್ತಾ ಇದ್ದರೆ ಆಕಾಶವನ್ನೇ ಮುಟ್ಟಿಬಿಟ್ಟಿದ್ದಾನು ಅಂತ ಹೇಳಿ ಅಂಥ ಏಕಶಿಲೆಯ ಬೃಹತ್ ಆಂಜನೇಯನ ಮೂರ್ತಿ ಇಲ್ಲಿಯ ಒಂದು ವಿಶೇಷತೆಯನ್ನು ಪಡೆದಿದೆ. ಸ್ನೇಹಿತರೆ, ಹಾಗೇನೆ ಇಲ್ಲಿ ಕತೆ ಹೇಳೋದಾದರೆ, ಇಲ್ಲಿರುವಂಥ ಲಕ್ಷ್ಮೀ ನರಸಿಂಹ ದೇವಾಲಯ ಇದೆಯಲ್ಲ, ಅದ್ಭುತವಾಗಿದೆ. ಈಗ ನಾವು ಪ್ರವೇಶ ಮಾಡಬೇಕಾದ್ರೆ ನೋಡಿ, ಭಕ್ತಾದಿಗಳು ಈ ಬಿಸಿಲಿಂದ ಮಳೆಯಿಂದ ತೊಂದರೆ ಆಗಬಾರ್ದು ಅಂತೇಳಿ ಹೋಗೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಲ್ಲಿರುವಂಥ ಲಕ್ಷ್ಮೀ ನರಸಿಂಹ ದೇವಾಲಯ ಅನ್ನೋದು ಒಳಗಡೆ ನೀವು ಪ್ರಾಂಗಣದಲ್ಲಿ ಬಂದಾಗ ಅದ್ಭುತ ಕಲಾ ಕೌಶಲ್ಯದಿಂದ ಅದು ಮೆರಗನ್ನು ಪಡೆದಿದೆ. ಸ್ನೇಹಿತರೆ, ಇಲ್ಲಿ ಲಕ್ಷ್ಮೀ ನರಸಿಂಹ ದೇವರು ಮೇಲ್ಗಡೆ ಇದ್ದಾರೆ. ಇದರ ಕೆಳಗೆ ವಜ್ರಸ್ತಂಭ ಅಥವಾ ಲಕ್ಷ್ಮೀ ನರಸಿಂಹ ಮಹಾಯಂತ್ರವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಯಂತ್ರ ದೈವಿಕ ಶಕ್ತಿಯ ಮಹಾನ್ ಶಕ್ತಿಯಾಗಿದೆ. ಸ್ನೇಹಿತರೆ, ಭಕ್ತ ಪ್ರಹ್ಲಾದನ ಮರೆಗೆ ಶ್ರೀಮನ್ನಾರಾಯಣ ಉಗ್ರ ನರಸಿಂಹನಾಗಿ ಕಂಬದಿಂದ ಹೊರಬರುವಂತೆ ಮಾಡಿದ್ದಾರೆ. ಅದರ ಮೇಲ್ಗಡೆ ಲಕ್ಷ್ಮೀ ನರಸಿಂಹ ಕುಳಿತಿರುವಂಥ ದೃಶ್ಯ ತಾವು ನೋಡ್ತಾ ಇದ್ದೀರಿ ನೋಡಿ. ಆ ಕಂಬ 2 ಭಾಗ ಆಗಿರುವಂಥದ್ದು ಬಹಳ ಚೆನ್ನಾಗಿ ಅದನ್ನು ನೋಡ್ತಾ ಇದ್ದರೆ ಬಹಳ ಆನಂದವಾಗುತ್ತೆ. ಇದರ ಕೆಳಗೆ
ಈ ಕಂಬ ಇದೆಯಲ್ಲ, ಒಡೆದಂಥ ಕಂಬ, ಅದರ ಕೆಳಗಡೆ ತಳಭಾಗದಲ್ಲಿ ದಶಾವತಾರದ ಅದ್ಭುತವಾದಂತಹ ಕೆತ್ತನೆ ಇದೆಯಲ್ಲ, ಬಹಳ ಹೋದಂಥ ಭಕ್ತಾದಿಗಳ ಮನಸ್ಸನ್ನು ಸೆಳೆಯುತ್ತೆ ಸ್ನೇಹಿತರೆ. ಹಾಗೆಯೇ ಪಕ್ಕದಲ್ಲಿಯೇ ಶ್ರೀ ಚಕ್ರ ಮಹಾಯಂತ್ರದ ಮೇಲೆ ಶಾರದಾ ಪರಮೇಶ್ವರಿ ವಿಗ್ರಹ ಇದೆಯಲ್ಲ, ಕಣ್ಮನಗಳನ್ನು ಅದು ಮನಸ್ಸನ್ನು ಆಕರ್ಷಿಸುತ್ತೆ, ತನ್ಮಯಗೊಳಿಸುತ್ತೆ. ಈ ದೇವಾಲಯವನ್ನು ಒಳ ಪ್ರವೇಶಿಸುತ್ತಿದ್ದಂತೆ ಇಲ್ಲಿರುವಂಥ ವಾಸ್ತುಶಿಲ್ಪ ಕೆತ್ತನೆಗಳು ಅತ್ಯಂತ ಮನೋಮೋಹಕವಾಗಿದೆ. ಮತ್ತು ಅಲ್ಲಿ ಮೇಲ್ಗಡೆ ಇರುವಂಥ ಚಿತ್ರಣಗಳಾಗಲಿ ಎಲ್ಲವೂ ಸಹ ನಮ್ಮನ್ನು ಒಂದು ದೈವಿಕ ಲೋಕಕ್ಕೆ ಕಾಲಿಟ್ಟಂತೆ ಭಾಸವಾಗತ್ತೆ. ಮನ ಅನ್ನುವಂಥದ್ದು ಭಕ್ತಿಯಿಂದ ತನ್ಮಯಗೊಳಿಸುತ್ತೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ ತಾಯಿ ಶಾರದಾಂಬೆಯ ದಿವ್ಯ ಸ್ವರೂಪ. ಹಾಗೇ ಅಲ್ಲಿ ಮೂಲ ದೇವರಾದಂಥ ಲಕ್ಷ್ಮೀ ನೃಸಿಂಹದೇವರು, ಅಗಸ್ತ್ಯ ಮಹರ್ಷಿಗಳ ಭಕ್ತಿಗೆ ಒಲಿದಂತಹ ಲಕ್ಷ್ಮೀ ನೃಸಿಂಹ. ನೋಡಿ, ಹೊರಗಡೆ ದೃಶ್ಯ ನೋಡಿ ಹೇಗಿದೆ. ತುಂಗಾ ನದಿ ದಡದಲ್ಲಿರುವಂಥ ಅಗಸ್ತ್ಯ ಮಂಟಪ, ಇಲ್ಲಿಂದ ನಿಂತು ನೋಡ್ತಾ ಇದ್ದರೆ ಎಂಥ ಮನೋಮೋಹಕವಾದ ದೃಶ್ಯ ನೋಡಿ. ಗಿಡ, ಮರ, ಕಾಡು, ಮೇಲ್ಗಡೆ ಇರುವಂಥ ಬೆಟ್ಟ, ಗುಡ್ಡ ನೋಡ್ತಾ ಇದ್ದರೆ ಮನಸ್ಸಿಗೆ ಆನಂದ. ಪ್ರಕೃತಿಯ ಸೌಂದರ್ಯ ಇಲ್ಲಿ ಮೇಳೈಸಿದೆ ಸ್ನೇಹಿತರೆ. ಹಾಗೇನೆ ನೋಡಿ, ದೇವಸ್ಥಾನ ಹೇಗಿದೆ ನೋಡಿ, ಮೆಟ್ಲುಗಳನ್ನು ಹತ್ಕೊಳ್ತಾ ಹೋಗುವಂಥದ್ದು. ಹಾಗೇ ಅಲ್ಲಿರುವಂಥ ಸೌಂದರ್ಯ ಶಿಲಾಕಲ್ಪ ಹೇಗಿದೆ ನೋಡಿ ಸ್ನೇಹಿತರೆ. ಇಲ್ಲಿರುವಂಥ ಬೃಂದಾವನ ಗೋಶಾಲೆಯೂ ಅಷ್ಟೇ, ಗೋವುಗಳ ರಕ್ಷಣೆಗೆ ಈ ಮಠ ಕಟಿಬದ್ಧವಾಗಿದೆ ಸ್ನೇಹಿತರೆ. ಇವೆಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಇಲ್ಲಿಗೆ ಬಂದಾಗ ನಮಗೆ ಒಂದು ದೈವಿಕ ಲೋಕಕ್ಕೆ ಬಂದಂಥ ಅನುಭವ ಉಂಟಾಗತ್ತೆ ಸ್ನೇಹಿತರೆ. ಇಲ್ಲಿರುವಂಥ ಮಠದಲ್ಲಿರುವಂಥ ಪೂಜೆ ಪುನಸ್ಕಾರಗಳು, ಇಲ್ಲಿ ನಡೆಯುವಂಥ ಪ್ರಾದುರ್ಭಾವ ಸೇವೆ, ಆರ್ತೋದ್ಧಾರ ಪ್ರಾರ್ಥನಾ ಸೇವೆ, ವಾಗ್ದೋಷ ಪರಿಹಾರ ಸೇವೆ, ಋಷಿಮಂಡಲ ಪೂಜೆ ಇತ್ಯಾದಿ ಸೇವೆಗಳು ಅತ್ಯಂತ ಭಕ್ತಿಯುತವಾಗಿ ಕಾರಣಿಕವಾಗಿ ನಡೆಯುವಂಥದ್ದು. ತಾವೆಲ್ಲರೂ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಬಂದು ಲಕ್ಷ್ಮೀ ನೃಸಿಂಹದೇವರು ಮತ್ತು ತಾಯಿ ಶಾರದಾಂಬೆ ಇವೆಲ್ಲವನ್ನು ನೋಡೋದ್ರ ಜೊತೆಗೆ ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಧನ್ಯರಾಗಬಹುದಾಗಿದೆ. ತಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ.